ಬಹುಶಃ ವರ್ಕಿಂಗ್ ಮದರ್ಸ್ಗೆ ನಾನು ಈ ವ್ಲಾಗಲ್ಲಿ ಏನು ಹೇಳೋ ಪ್ರಯತ್ನ ಪಡ್ತಾ ಇದ್ದೀನಿ ಅಂತ ಅನ್ನೋದು ಅರ್ಥ ಆಗಬಹುದು. ನನಗಿರೋ ಬೆರಳೆಣಿಕೆಯಷ್ಟು ಸ್ನೇಹಿತರಲ್ಲಿ ಇವಳು ತುಂಬ ಹತ್ತಿರದ ಗೆಳತಿ ಅಂತಲೇ ಹೇಳಬಹುದು. ಇವಳು ಒಂದು 2 ತಿಂಗಳ ಹಿಂದೆ ನನ್ನನ್ನು ಭೇಟಿ ಮಾಡೋದಕ್ಕೆ ಬಂದಾಗ ಒಂದು ಕಡೆ ಟೀಚಿಂಗ್ಗೆ ವೇಕೆನ್ಸಿ ಇದೆ, ಟ್ರೈ ಮಾಡು ಅಂತ ಹೇಳಿದ್ಲು. ಪ್ರೆಗ್ನೆನ್ಸಿನಲ್ಲಿ ಕೆಲಸ ಬಿಟ್ಟಿದ್ದು ನನಗೆ ಮತ್ತೆ ಕೆಲಸಕ್ಕೆ ಹೋಗೋ ಅಂಥ ಯಾವ ಯೋಚನೆನೂ ಇರಲಿಲ್ಲ. ಕೆಲಸ ಅಂದ ತಕ್ಷಣ ನನ್ನ ಮಗಳು ನೆನಪಾಗಿ, ಬೇಡಪ್ಪ ಈ ಗುಬ್ಬಿ ಮರಿನ ಹೇಗೆ ಬಿಟ್ಟು ಹೋಗೋದು, ಯಾರ ಜೊತೆ ಬಿಟ್ಟು ಹೋಗೋದು ಅಂತ ಭಯ, ಚಿಂತೆ ಎಲ್ಲ ಒಟ್ಟಿಗೆ ಕಾಡೋದಕ್ಕೆ ಶುರು ಆಗ್ತಾ ಇತ್ತು. ಕೆಲಸಕ್ಕೆ ಹೋಗೋ ಅವಶ್ಯಕತೆ ಅಥವಾ ಅನಿವಾರ್ಯತೆ ಅನ್ನೋದು ಖಂಡಿತ ಇರಲಿಲ್ಲ. ಪ್ರತಿಯೊಬ್ಬರಿಗೂ ಹಾಗೆ ಅಲ್ಲ, ಕೆಲಸ ಮಾಡೋದು ಬಿಡೋದು ಅವ್ರವ್ರ ವೈಯಕ್ತಿಕ. ಆದರೆ 7 ವರ್ಷ ಕೆಲಸ ಮಾಡಿ ನಂತರ 2 ವರ್ಷ ಮನೆಯಲ್ಲೇ ಇದ್ದಿದ್ದು ನನಗೆ ಖಂಡಿತ ಒಂದು ಬದಲಾವಣೆ ಅನ್ನೋದು ಬೇಕಿತ್ತು. ಹಾಗಂತ ಮಗುನ ಕಡೆಗಣಿಸಿ ಹೋಗೋ ಮನಸ್ಥಿತಿ ಕೂಡ ನನಗಿರಲಿಲ್ಲ. ಎಲ್ಲಿ ಅವಳ ಆಟ ತುಂಟಾಟಗಳನ್ನು ಮಿಸ್ ಮಾಡ್ಕೋತೀನೋ, ಮಕ್ಕಳ ಜೊತೆ ಕಳೆಯೋ ಈ ಸಮಯ ನನಗೆ ಮತ್ತೆ ಸಿಗತ್ತೋ ಇಲ್ವೋ ಅಂತ ಏನೇನೋ ಯೋಚನೆಗಳು ಬರೋದಕ್ಕೆ ಶುರುವಾಗಿತ್ತು. ಆದರೆ ನನ್ನ ಅಮ್ಮ, ನಿನ್ನ ಮಗುನ ನಾನು ನಿನಗಿಂತನೂ ಚೆನ್ನಾಗಿ ನೋಡ್ಕೋತೀನಿ ಅಂತ ಭರವಸೆ ಕೊಟ್ಟ ಮೇಲೆ, ಹಾಗೆ ನನ್ನ ಫ್ರೆಂಡ್ ಕೂಡ ಎಲ್ಲ ರೀತಿಯಲ್ಲೂ ಮೋಟಿವೇಟ್ ಮಾಡಿದ ಮೇಲೆ, ಸರಿ ಹೋಗಿ ನೋಡೋಣ, ಇಂಟರ್ವ್ಯೂ ಅಟೆಂಡ್ ಮಾಡೋದ್ರಲ್ಲಿ ಏನಿದೆ, ಆಮೇಲೆ ಡಿಸೈಡ್ ಮಾಡಿದ್ರಾಯ್ತು ಅಂತ ಗಟ್ಟಿ ಮನಸ್ಸು ಮಾಡಿ ಹೊರಟುಬಿಟ್ಟೆ. ಬರೀ ಅರ್ಧ ದಿನ ಈ ರಿಟರ್ನ್ ಟೆಸ್ಟು, ಡೆಮೋ ಕ್ಲಾಸು ಮತ್ತು ಇಂಟರ್ವ್ಯೂ ಅಂತ ಇದ್ದಿದ್ದು. ಅಷ್ಟು ಟೈಮ್ ಕೂಡ ನನಗೆ ನನ್ನ ಮಗಳನ್ನು ಬಿಟ್ಟಿರೋದಕ್ಕೆ ಆಗಲೇ ಇಲ್ಲ. ನನಗೆ ಗೊತ್ತು, ಎಷ್ಟೋ ಜನ ತಾಯಂದ್ರಿಗೆ ಮಗುಗೆ ಬರೀ 3-6 ತಿಂಗಳು ಇರ್ತಾನೆ ಕೆಲಸಕ್ಕೆ ಹೋಗುವಂಥ ಪರಿಸ್ಥಿತಿ ಇರುತ್ತೆ. ಇಲ್ಲಿ ನಾನೇನು ಸ್ಪೆಷಲ್ ಅಂತ ಹೇಳ್ಕೊತಾ ಇಲ್ಲ. ಕೆಲವರಿಗೆ ಬೇರೆ ಬೇರೆ ಕಷ್ಟಗಳು ಕೂಡ ಇರುತ್ತೆ. ಇಲ್ಲಿ ಕೇವಲ ನಾನು ನನ್ನ ಅನುಭವನ ಹಂಚ್ಕೊಳ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ಇನ್ನಷ್ಟು ಅನುಭವನ ಹಂಚ್ಕೊತೀನಿ. ಟೇಕ್ ಕೇರ್.